ನಗು ಅನ್ನೋದು ಎಷ್ಟು ಮುಖ್ಯ ಅಂದರೆ ನಾವು ಎಷ್ಟೇ ರೆಡಿ ಮಾಡ್ಕೊಂಡಿದ್ರು ಸಹ, ಎಷ್ಟೇ ಆಭರಣಗಳು ಹಾಕೊಂಡಿದ್ರು, ಎಂಥ ಒಳ್ಳೆ ಬಟ್ಟೆ ಹಾಕೊಂಡಿದ್ರು ಸಹ ನಗು ಇಲ್ಲ ಅಂತಂದರೆ ಏನೇ ಮಾಡಿಕೊಂಡ್ರು ವ್ಯರ್ಥ ಅಂತಲೇ ಹೇಳ್ಬೋದು. ಸೊ ನಗಬೇಕಾದ್ರೆ ನಮಗೆ ಎಕ್ಸ್ಪೋಸ್ ಆಗುವಂಥದ್ದು ಲಿಪ್ಸ್ ಮತ್ತು ಹಲ್ಲುಗಳು. ಸೊ ಲಿಪ್ಸ್ ಚೆನ್ನಾಗಿದ್ದರೆ ನಗುನು ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ಕೆಲವ್ರಿಗೆ ಇಷ್ಟ ಇರುತ್ತೆ ನಮಗೆ ಪಿಂಕ್ ಲಿಪ್ಸ್ ಇರಬೇಕು, ರೆಡ್ ಲಿಪ್ಸ್ ಇರಬೇಕು ಅಂತೆಲ್ಲ. ಕೆಲವ್ರಿಗೆ ಸ್ಮೋಕ್ ಮಾಡಿ ಬ್ಲ್ಯಾಕ್ ಸ್ಪಾಟ್ಸ್ಗಳಾಗಿರುತ್ತೆ ಅಥವಾ ಬ್ಲ್ಯಾಕ್ ಆಗಿರುತ್ತೆ ಲಿಪ್ಸು. ಕೆಲವ್ರಿಗೆ ಏನೋ ಪ್ರಾಡಕ್ಟ್ ಯೂಸ್ ಮಾಡಿ ಬ್ಲ್ಯಾಕ್ ಆಗಿರುತ್ತೆ. ಕೆಲವ್ರಿಗೆ ಲಿಪ್ಸ್ಟಿಕ್ಕನ್ನು ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ ಕೂಡ ಲಿಪ್ಸ್ ಬ್ಲ್ಯಾಕ್ ಆಗಿರುತ್ತೆ. ಸೊ ಆ ಬ್ಲ್ಯಾಕ್ನೆಸ್ನೆಲ್ಲ ಹೋಗ್ಲಾಡಿಸಿ ಪಿಂಕ್ ಲಿಪ್ಸ್ ಪಡೆಯೋದು ಹೇಗೆ ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ನಾನು ಆಗಲೇ ಹೇಳಿದೆ, ಲಿಪ್ ಮೇಲಿನ ಬ್ಲ್ಯಾಕ್ ಮಾರ್ಕ್ಗಳು ಹೋಗ್ಸೋದಕ್ಕೆ ಒಂದು ಲಿಪ್ ಜೆಲ್ ಅಥವಾ ಲಿಪ್ ಸೆರಮ್ ರೀತಿ ಮಾಡ್ಕೋಬೇಕು ಅಂತ. ಆ ಲಿಪ್ ಸೆರಮ್ ಅಥವಾ ಲಿಪ್ ಜೆಲ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತಂದರೆ 2 ಸ್ಪೂನಷ್ಟು ಹನಿ ಅಂದರೆ ಜೇನುತುಪ್ಪ ಬೇಕಾಗುತ್ತೆ, 2 ರಿಂದ 4 ಡ್ರಾಪ್ ಅಷ್ಟು ಲೆಮನ್ ಸಾಕು, ಆ್ಯಂಡ್ ಗ್ಲಿಸರಿನ್. ಇದು ನಿಮಗೆ ಮಾರ್ಕೆಟಲ್ಲಿ ಆರಾಮಾಗಿ ಸಿಗುತ್ತೆ, ಮೆಡಿಕಲ್ ಸ್ಟೋರಲ್ಲಿ ಕೂಡ ಸಿಗುತ್ತೆ ಗ್ಲಿಸರಿನ್. ಅದು 2 ರಿಂದ 3 ಡ್ರಾಪ್ ಸಾಕು. ಸೊ ಈ ಮೂರನ್ನು ಯೂಸ್ ಮಾಡಿಕೊಂಡು ಲಿಪ್ ಜೆಲ್ ಹಾಗೂ ಲಿಪ್ ಸೆರಮ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ಈಗ ಫಸ್ಟು 1 ಸ್ಪೂನಷ್ಟು ಅನಿಯನ್ ತಗೊಳ್ಳೋಣ. ಜೇನುತುಪ್ಪದಲ್ಲಿ ವಿಟಮಿನ್ B12 ಹಾಗೂ ವಿಟಮಿನ್ ಡಿ ಹಾಗೂ ಮಿನರಲ್ಸ್ ಇರೋದ್ರಿಂದ ಅದು ನಮ್ಮ ಲಿಪ್ಗೆ ಗ್ಲೋ ಮತ್ತು ಯಾವುದೇ ರೀತಿಯ ಸ್ಪಾಟ್ಸ್ ಆಗಿರ್ಬೋದು ಮತ್ತು ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರ್ಬೋದು ಲಿಪ್ಪಿಗೆ, ಅದು ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಗ್ಲಿಸರಿನನ್ನು 2 ರಿಂದ 3 ಡ್ರಾಪ್ ಅಷ್ಟು ಹಾಕ್ಕೊಳ್ಳೋಣ ಸಾಕು. ಗ್ಲಿಸರಿನ್ ನಮ್ಮ ಲಿಪ್ಸಿಗೆ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ. ನಂತರ ನಾವು ಲೆಮನ್ ಡ್ರಾಪ್ಸನ್ನು ಹಾಕ್ಕೊಳ್ಳೋಣ, 1/4 ಚಮಚದಷ್ಟು ಸಾಕು. ಸೊ ಲೆಮನಲ್ಲಿ ವಿಟಮಿನ್ ಸಿ ಹಾಗೂ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಸುಟ್ಟಿರೋ ಕಲೆಗಳೇನಾದರೂ ಇದ್ದರೆ ಲಿಪ್ಸಲ್ಲಿ ಅದು ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಸೆರಮ್ ರೀತಿ ಅಥವಾ ಜೆಲ್ ರೀತಿ ನಾವು ಮಾಡಿಕೊಂಡು ಪ್ರತಿನಿತ್ಯ ರಾತ್ರಿ ನಾವು ಮಲ್ಕೋಬೇಕಾದ್ರೆ ಇದನ್ನು ಹಚ್ಚಿ ಸ್ವಲ್ಪ ಡ್ರೈ ಆದಮೇಲೆ ಮಲ್ಕೋಬೇಕು. ನೀವು ಸಹ 1 ತಿಂಗಳನ್ನ ಟ್ರೈ ಮಾಡಿ. ಇದನ್ನು ಜಸ್ಟ್ ಬಿಫೋರ್ ಒಂದು ಫೋಟೋನ ತೆಗೆದಿಟ್ಕೊಳ್ಳಿ, 1 ಮಂತ್ ಟ್ರೈ ಮಾಡಿ, ಆಫ್ಟರ್ ಒಂದು ಫೋಟೋನ ತೆಗೆದು ನೀವೇ ನೋಡಿ ರಿಸಲ್ಟ್ ಹೇಗಿರುತ್ತೆ ಅಂತ. ನಾವು ನಾರ್ಮಲ್ ಆಗಿ ನೋಡ್ತಾ ಇರ್ತೀವಿ, ಲೈಕ್ ಎಲ್ಲಾದರೂ ನಾವು ಒಂದು ಲಿಪ್ ಫೋಟೋಸ್ಗಳಲ್ಲೆಲ್ಲ ನೋಡಿದ್ರೆ ಈ ಥರ ಲಿಪ್ ನಮ್ದಾಗಿಸ್ಕೊಳ್ಬೇಕು ಅಂತಂದರೆ ಮಾರ್ಕೆಟಲ್ಲಿ ನಾನಾ ರೀತಿಯ ಲಿಪ್ ಬಾಮ್ಗಳಾಗಿರ್ಬೋದು, ಲಿಪ್ಸ್ಟಿಕ್ ಆಗಿರ್ಬೋದು, ಲಿಪ್ ಸೆರಮ್ ಆಗಿರ್ಬೋದು ಸಿಗುತ್ತೆ, ಸನ್ಸ್ಕ್ರೀನ್ ಇರೋವಂಥದ್ದು ಅಂತ. ಸೊ ಅದು ಯೂಸ್ ಮಾಡೋದ್ರಿಂದ ಕೆಮಿಕಲ್ಲೇ ಜಾಸ್ತಿ ಇರುತ್ತೆ ಹೊರತು ಅದರಲ್ಲಿ ಯಾವುದೇ ರೀತಿಯ ಬೆನಿಫಿಟ್ಸ್ ಇರೋದಿಲ್ಲ. ಸೊ ಅದು ಸೈಡ್ ಎಫೆಕ್ಟ್ಸು ಕೂಡ ಜಾಸ್ತಿ ಇರುತ್ತೆ. ಅದನ್ನು ಹೊರತುಪಡಿಸಿ ನಾವು ಇದನ್ನು ಆರ್ಗ್ಯಾನಿಕ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಖರ್ಚಿನಲ್ಲೂ ಸಹ ಆಗುತ್ತೆ ಹಾಗೂ ಯಾವುದೇ ರೀತಿಯ ಅಡ್ಡ ಪರಿಣಾಮ ಕೂಡ ಇರೋದಿಲ್ಲ. ನೀವು ಸಹ ಈ ಲಿಪ್ ಜೆಲ್ ಅನ್ನ ಮನೆಯಲ್ಲಿ ಟ್ರೈ ಮಾಡಿ ಇದನ್ನ ರಿವ್ಯೂಸ್ ಅನ್ನ ಖಂಡಿತವಾಗ್ಲೂ ನಮಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಈಗ ನಮ್ಮ ಕ್ವಿಕ್ ಟಿಪ್ ಏನಂತ ನೋಡೋಣ ಬನ್ನಿ.